ಪೂಜಾ ಗಾಂಧಿಯವ್ರನ್ನ ಈ ಪಕ್ಷಕ್ಕೆ ಕರ್ಕೊಂಡು ಬಂದಿದ್ರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದವ್ರು ನೀವೇ, ಹೇಳಿ. ಈಗ ಕುಮಾರಣ್ಣ ಅವರು ಮಾತಾಡಿರೋದ್ರಲ್ಲಿ ನಿಜ ಇದೆ. ಯಾಕಂತೀರಾ, ಅವರ ಕುಟುಂಬಕ್ಕೆ ದೇವೇಗೌಡರು ನಾಳೆ ಫಂಕ್ಷನ್ ಮಾಡ್ತಾ ಇದ್ದಾರೆ. 50 ವರ್ಷದ ರಾಜಕಾರಣದ ಅನುಭವ ಇದೆ. ಹಳ್ಳಿನಲ್ಲಿ ಹುಟ್ಟಿರ್ತಕ್ಕಂಥ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗಳಾಗಿ ದೇಶವನ್ನು ಆಳಿರೋಂಥವ್ರು. ಕುಮಾರಸ್ವಾಮಿ ಅವರು ಸಹ ಮುಂಚೆಯಿಂದಲೂ ಒಂದು ಥರ ಜನರಿಗೆ ಹತ್ತಿರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾಜಕಾರಣ ಮಾಡ್ತಿರೋಂಥವ್ರು. ಇವತ್ತು ಯಾವ ಹಳ್ಳಿಗೆ ಹೋಗಲಿ ಕುಮಾರಸ್ವಾಮಿ ಪರವಾಗಿ ಮಹಿಳೆಯರು, ಯುವಕರು ಮುಂದೆ ಬರ್ತಾರೆ. ಅವ್ರಿಗೆ ಹಿ ಈಸ್ ದ ಮಾಸ್ ಪುಲ್ಲರ್. ಕುಮಾರಸ್ವಾಮಿ ಅವರು ಪ್ರೋಗ್ರಾಮ್ಸ್ಗೆ ನಾವು ಹೋದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಅದರಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರುತ್ತೆ. ಕಾರಣ ಒಂದೇ, ವಿಧವೆಯರನ್ನ ಗುರುತಿಸಿ ಮಾಸಾಸನ ಕೊಟ್ಟಂಥ ದೇವೇಗೌಡರು ಪ್ರೋಗ್ರಾಮನ್ನು ದುಡ್ಡು ಹೆಚ್ಚಳ ಮಾಡಿ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲಿದ್ರು. ಇದು ಮಂಜುನಾಥ್ ಅವರು ಈ ಥರ ಮಾತಾಡಿರೋದು ಅವರ ಪಕ್ಷದ ಸಂಸ್ಕೃತಿಯನ್ನು ತೋರಿಸುತ್ತೆ. ವಿನೋ, ನಾವೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯ ಗೊತ್ತಿದೆ ಇವರ ಮಿನಿಸ್ಟ್ರುಗಳೆಲ್ಲ ಹೆಣ್ಣು ಮಕ್ಕಳಿಗೆ ಯಾವ್ಯಾವ ರೀತಿಯಲ್ಲಿ ಕಿರುಕುಳಗಳು ಕೊಟ್ಟಿದ್ರು ಅನ್ನೋದನ್ನು. ಕರ್ನಾಟಕ ರಾಜ್ಯದ ಮಹಿಳೆಯರು ಸಹ ನೋಡ್ತಾ ಇದ್ದಾರೆ ಇದನ್ನು. ಒಬ್ಬ ಹೆಣ್ಣು ಮಗಳನ್ನು ತನ್ನ ಕೆಲಸ, ಲೈವ್ಲಿಹುಡ್ ಫರ್ ಹರ್, ಅದನ್ನು ಮಾಡಿರೋವಂಥದ್ದನ್ನು ತಗೊಂಡು ಬಂದು ನಮ್ಮ ರಾಜಕಾರಣಕ್ಕೆ ಸೇರಿಸಿ ಈ ಥರ ಮಾತಾಡೋದು, ಅದು ದೇವೇಗೌಡರ ಕುಟುಂಬದ ವಿರುದ್ಧ. ರಾಜಕಾರಣದಲ್ಲಿ ಅವ್ರದ್ದೇ ಆದಂಥ ಒಂದು ಶಕ್ತಿಯನ್ನು ಬೆಳೆದಿರ್ತಕ್ಕಂಥ. ಸೊ ನೀವು ಹೇಳಿದಾಗೆ ಸಾಕಷ್ಟು ಗೌರವ ಕೊಡ್ತಾರೆ. ಆದರೆ ಪ್ರಶ್ನೆ ಬರೋದು ಅಧಿಕಾರ ಕೊಡೋದ್ರ ಬಗ್ಗೆ. ಈಗ ನಿಮ್ಮಿಬ್ಬರಿಗೂ ಅಧಿಕಾರ ಇದೆ, ನೆಕ್ಸ್ಟ್ ನೀವು ಎಲೆಕ್ಷನ್ ನಿಲ್ಲುವಂಥದ್ದು. ಪೂಜಾ ಗಾಂಧಿ ಎಸ್ಪೆಷಲಿ ಎಲೆಕ್ಷನ್ ನಿಲ್ತೀರಾ ನೀವು ನೆಕ್ಸ್ಟು? ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನಾನು ಯಾವತ್ತೂ ನಾಳೆ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಇವತ್ತು ಏನಿದೆ ಅಂತ, ಇವತ್ತು ನನಗೆ ಒಂದು ಜವಾಬ್ದಾರಿಯಿಂದ ತುಂಬ ಸಮ್ಮಾನದಿಂದ ನನಗೆ ಒಂದು ಪೋಸ್ಟ್ನ ಕೊಟ್ಟಿದ್ದಾರೆ, ಯೂತ್ ವಿಂಗ್ದು ಕಾರ್ಯ ಅಧ್ಯಕ್ಷರಾಗಿ. ಸೊ ಅದನ್ನು ನಾನು ಚೆನ್ನಾಗಿ ನಿಭಾಯಿಸ್ತೀನಿ ಅಷ್ಟೇ. ಮುಂದೆ ಏನು ನನ್ನ ಪಕ್ಷ ನನಗೆ ಜವಾಬ್ದಾರಿ ಕೊಡ್ತಾರೆ, ಖಂಡಿತ ನಾನು ಅದಕ್ಕೆ ಎಲೆಕ್ಷನ್ ಕಾಂಟೆಸ್ಟ್ ಮಾಡಂತ ಹೇಳಿದ್ರೆ ಮಾಡ್ತೀರಾ? ನನ್ನ ಪಕ್ಷದವರು ನನಗೆ ಏನು ಹೇಳ್ತಾರೆ ಮಾಡೋದಕ್ಕೆ ಡೆಫಿನೆಟ್ಲಿ ನಾನು ಮಾಡ್ತೀನಿ. ಸೊ ಈಗ ಬಿಜೆಪಿ ಸರ್ಕಾರ ಏನಿದೆ, ಈಗ ಸದ್ಯಕ್ಕಿರುವಂಥ ಸರ್ಕಾರ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಐ ಥಿಂಕ್ ನಮ್ಮ ಜೊತೆ ಇಲ್ಲ, ನೀವು ಹೇಳಿ ನನಗೆ. ಎಲ್ಲರೂ ನೋಡ್ತಾ ಇದ್ದಾರೆ ಅಲ್ವಾ? ಅದಕ್ಕೆ ನಾನು ಕೇಳ್ತೇನೆ. ಹೌದು, ಇಲ್ಲಿವರೆಗೂ ಇಷ್ಟೊಂದು ನಾನು ಕ್ಯಾನ್ವಸಿಂಗ್ಗೆ ನಾನು ಚಿಕ್ಕಮಂಗ್ಳೂರಿಗೆ ಹೋದಾಗ ಅಲ್ಲಿ ಗಡದು ನೀವು ಸಮಸ್ಯೆ ನೋಡಿದ್ರೆ ಇಷ್ಟೊಂದು ಜಾಗದಲ್ಲಿ ಯಾರು ಹೋಗಿಲ್ಲ. ಪೀಪಲ್ ಆರ್ ಇನ್ ಡಿಫಿಕಲ್ಟಿ. ಎಸ್, ಅಂದ್ರೆ ಬಿಜೆಪಿ ಸರ್ಕಾರ ಸರಿ ಕೆಲಸ ಮಾಡ್ತಾ ಇದೆಯಾ ಇಲ್ವೋ ಈಗ? ಹೌದು, ಇಲ್ಲ, ಮಾಡ್ತಾ ಇಲ್ಲ. ಇಲ್ಲ. ಓಕೆ, ಒಂದು ಔಟ್ ಆಫ್ 10 ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಬಿಜೆಪಿ ಸರ್ಕಾರಕ್ಕೆ? ನಾನು ಆಕ್ಚುಲಿ ಏನೂ ಕೊಡಲ್ಲ. ಅಂದ್ರೆ ಫೇಲಾ? ನಾನು ಏನೂ ಹೇಳಲ್ಲ, ನಾನು ಏನೂ ಕೊಡಲ್ಲ ಅಂದ್ರೆ. ಯಾಕೆಂದ್ರೆ ಕೊಡಲ್ಲ, ನೀವು ವ್ಯಾಲ್ಯೂಯೇಷನ್ ಮಾಡಲ್ಲ? ನೋ, ಜೀರೋ. ಇಲ್ಲ, ನಾನು ಏನೂ ಹೇಳಲ್ಲ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ಟು ಡೂ ಇಟ್. ಸೊ ಅಲ್ವಾ? ಓಕೆ, JDS ಈಗ ವಿರೋಧ ಪಕ್ಷದಲ್ಲಿದೆ. ವಿರೋಧ ಪಕ್ಷಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹೌದು, ಖಂಡಿತ. ಆ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾರ್ಕ್ಸ್ ಕೊಡೋದಾದ್ರೆ JDSಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಔಟ್ ಆಫ್ 10? 10 ಕೂಡ ಕಡಿಮೆ. ನನ್ನ ಹತ್ರ ನಂಬರ್ ಇಲ್ಲ. ಪೂಜಾ ಗಾಂಧಿ ಪಂಜಾಬ್ನವರ ನೀವು ಬೇಸಿಕಲಿ? ಯು ಪಿ. ಎಸ್, ಪಂಜಾಬಿ ಬಟ್ ಯು ಪಿ. ಆಮೇಲೆ ಮುಂಬೈನಲ್ಲಿದ್ದರೆ, ಆಮೇಲೆ ಅಂದರೆ ನಿಮ್ಮನ್ನು ತುಂಬ ಜನ ಔಟ್ಸೈಡರ್ ಅಂತ ಕರೀತಾರೆ. ಎಲ್ಲಿಂದ ಬಂದಿರೋ ಹುಡುಗಿ ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿದ್ದು ಈಗ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ಔಟ್ಸೈಡರ್ ಅನ್ನೋ ಟ್ಯಾಗ್ಗೆ ಏನು ಹೇಳ್ತೀರಾ ಪೂಜಾ? ಹೌದಾ, ನಾವು ಎಲ್ಲರೂ ಭಾರತೀಯ ಅಲ್ವಾ? ಸೊ ಔಟ್ಸೈಡರ್ದು ಟ್ಯಾಗ್ ಎಲ್ಲಿಂದ ಬರುತ್ತೆ? ಓಕೆ, am I an outsider? No. I'm an Indian, you are an Indian, everybody is an Indian, and we all are one. This is what India is all about, no? ಎಲ್ಲ ಕಲ್ಚರ್ಸ್ ಒಂದೇ, ಎಲ್ಲ ಭಾಷೆ, ಎಲ್ಲ ಕಾಸ್ಟ್ ಎಲ್ಲ ಒಂದೇ ಅಂತ. ಸೊ ಅಷ್ಟೇ. ನಾನು ಯಾವತ್ತು ನನ್ನನ್ನು ಐ ಆಮ್ ಇಂಡಿಯನ್ and I am proud to be here. ಈ ಥರ ಯಾರಾದರೂ ಕೇಳಿದ್ದಾರೆ ನಿಮಗೆ? ಈ ಥರ ಬಂದಿದೆಯಾ ಪ್ರಶ್ನೆ? ಕೇಳ್ತಾರೆ, ಬಟ್ ನಾನು ತಲೆಯಲ್ಲಿ ತಗೊಳ್ಳಲ್ಲ. ಒಂದು ನಾನು ಇಲ್ಲಿ ಪೂಜಾ ಗಾಂಧಿ ಅವ್ರ ಬಗ್ಗೆ ಹೇಳಲೇಬೇಕು. ಪೂಜಾ ಗಾಂಧಿ ರಾಜಕೀಯಕ್ಕೆ ಬಂದದ್ದು ಇತ್ತೀಚೆಗೆ. ನೀವು ಬಂದಿಗೆ ಒಂದು ವರ್ಷ, ಒಂದು 6 ತಿಂಗಳು, January 18th. ಓಕೆ, ಒಂದು ವರ್ಷ ಕೂಡ ಇನ್ನೂ ಆಗಿಲ್ಲ. ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದ್ಸಲ ಇಂಟರ್ವ್ಯೂ ಮಾಡಿದ್ದೆ. ನೀವು ಬಿಜಾಪುರ ಭಾಗಕ್ಕೆಲ್ಲ ಹೋಗಿ ಬಂದಿದ್ರಿ. HIV ಪೀಡಿತರ ಬಗ್ಗೆ, ಅವ್ರ ಮಕ್ಕಳ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ಕೊಂಡು ಬಂದಿದ್ದೆ. ಅದು ಮಾಡಿದ್ರಿ. ಆಮೇಲೆ ಇಲ್ಲಿ ಬೆಂಗಳೂರಲ್ಲೂ ಕೂಡ ನೀವು ಕೆಲವೊಂದು ಸಂಸ್ಥೆಗಳಿಗೆ ಹೋಗಿ, ನೀವು ಆ ಟೈಮಲ್ಲಿ ನಿಮಗೆ ರಾಜಕೀಯ ಸೇರಬೇಕು ಅನ್ನೋ ಉದ್ದೇಶ ಇತ್ತಾ? ಇಲ್ಲ. ಅಂದರೆ
ಅದನ್ನು ಪ್ಲಾಟ್ಫಾರ್ಮಾಗಿ ಬಳಸ್ಕೊಂಡ್ರಾ ನೀವು ಅಂತ? ನಾನು ಜ್ಯೋತಿ ಆಂಟಿಗೆ ಮತ್ತು ನಾರಾಯಣ ಸ್ವಾಮಿ ಅಂಕಲ್ಗೆ ಮೀಟ್ ಮಾಡಿದ್ಮೇಲೆ ನನಗೆ ಅನ್ಸತ್ತು ಅಂದರೆ ನಾನು ಎಷ್ಟೋ 1 ಇಯರ್ ನಾನು ಈ ವೃತ್ತಿಯಲ್ಲಿ ಇರೋ ಹೆಣ್ಮಕ್ಳಿಗೋಸ್ಕರ 1 ಇಯರ್ ಹೋರಾಟ ಮಾಡಿದೆ. ಏನೋ ಅವ್ರಿಗೆ ಅವ್ರ ಏನು ರೈಟ್ಸ್ ಬರಬೇಕು. ಯಾಕೆಂದರೆ ಅಂಥ ಹೆಣ್ಮಕ್ಳು ಒಂದು ದಿನಗೆ ಒಂದು ಮೀಲ್ಗೆ ಅಂಥ ವೃತ್ತಿಯಲ್ಲಿ ಇರ್ತಾರೆ. ಅವ್ರಿಗೋಸ್ಕರ ಏನು ಅವ್ರಿಗೋಸ್ಕರ 1 ಇಯರ್ ನಾನು ಹೋರಾಟ ಮಾಡಿದೆ. ಅಂದರೆ ಆವಾಗ ಜ್ಯೋತಿ ಆಂಟಿ ಸಿಕ್ಕಿದಾಗ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಆ್ಯಂಡ್ ಐ ಕೇಮ್ ಟು ದ ಪಾರ್ಟಿ ಆ್ಯಂಡ್ ಐ ಗಾಟ್ ದಟ್ ಸಪೋರ್ಟ್, ಬಿಕಾಸ್ ವೆನ್ ಐ ವಾಸ್ ರನ್ನಿಂಗ್ ಅರೌಂಡ್ ಫಾರ್ ದಿಸ್ ಅವ್ರಿಗೆ ಏನೇನು ಬೇಕು ಅಂದರೆ ಅವ್ರ 8 ಬೇಸಿಕ್ ಥಿಂಗ್ಸ್ ಏನಿರುತ್ತೆ. BPL ಕಾರ್ಡ್ ಆಗಲಿ, ಅವ್ರ ಮಕ್ಕಳಿಗೆ ಸ್ವಲ್ಪ ಎಜುಕೇಷನ್ ಆಗಲಿ, ಅವ್ರಿಗೋಸ್ಕರ ಒಂದು ಏನೋ ಸ್ಕೀಮ್ ಆಗಲಿ ಎಲ್ಲ ಇದೆ. ಬಟ್ ತುಂಬ ಪ್ರಯತ್ನ ಪಟ್ಟೆ, ಏನೂ ಸಿಗಲಿಲ್ಲ ಅಂತ ಸೊ ಎಷ್ಟು ಕಷ್ಟ ಅನುಭವಿಸ್ತಾರೆ. ನಮ್ಮ ರಾಜ್ಯದಲ್ಲಿ ಕೂಡ ನಮ್ಮ ರಾಜ್ಯದಲ್ಲಿ 1.5 ಲಕ್ಷ ಹೆಣ್ಮಕ್ಳು ಅಂತ ಇದ್ದಾರೆ ಬಿಲೋ ಪಾವರ್ಟಿ ಲೈನ್. ಓಕೆ, ಈಗ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಸಹ ಓಕೆ, ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಜ್ಯೋತಿ ರೆಡ್ಡಿ ಅವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಸ್ಕೊಂಡು, ನಿಮ್ಮ ಪೊಲಿಟಿಕಲ್ ಲೈಫಲ್ಲಿ ನೀವು ಕಂಡಂಥ ಒಂದು ದೊಡ್ಡ ಈ ಥರದ ಆನ್ಸ್ಲಾಟ್? ಆ್ಯಕ್ಚುಲಿ ವರ್ಕ್ ಮಾಡುವಂಥ ಹೆಣ್ಣು ಮಕ್ಕಳನ್ನು ಗುರುತಿಸುವಂಥ ಅದರಲ್ಲಿ ಅವ್ರಿಗೆ ತನ್ನದೇ ಆದಂಥ ಅನುಭವ ಇದೆ. ಆ ನಿಟ್ಟಿನಲ್ಲಿ ನಮಗೆಲ್ಲ ಮಾರಲ್ ಸಪೋರ್ಟ್ ಸಿಗ್ತಾ ಬಂದಿದೆ ಈ ಪಕ್ಷದಲ್ಲಿ. ಹಾಗಾಗಿ ನಾವು ಬಂದಿದ್ದೀವಿ. ಇವತ್ತು ಈ ಪಕ್ಷದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ನಾನು ಇದ್ದೀನಿ. ಆದರೆ ಹೆಣ್ಮಕ್ಳ ಬಗ್ಗೆ ಈ ಥರ ಮಾತಾಡೋದು ಅದು ಯಾರೇ ಆಗಿರಲಿ, ಸಿನಿ ಫೀಲ್ಡಿಂದ ಬಂದಿರಲಿ, ಇನ್ನೊಂದು ಫೀಲ್ಡಿಂದ ಬರಲಿಲ್ಲ, ಅವರ ಮುಖಾಂತರನೇ ರಾಜಕಾರಣ ಮಾಡ್ತೀವಿ ಅಂತ ನಮ್ಮ ಪಕ್ಷಕ್ಕೆ ಏನು ಹೇಳ್ತಿದ್ದಾರೆ. ನಮ್ಮ ಪಕ್ಷ ಅವರ ಹಿಡಿತದಲ್ಲಿ ಇವತ್ತು ಸಹ ಜನಪರವಾದಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದ್ರಲ್ಲಿ ಮುಂಚೂಣಿಯಲ್ಲಿದ್ದೀವಿ. ಸೊ ಅಂದರೆ ಜನಪರ ಕಾರ್ಯಗಳ ಮೂಲಕ ಮುಂದುವರಿತೀವಿ ಅನ್ನೋದು ಕುಮಾರಸ್ವಾಮಿ ಅವರ ಹೇಳಿಕೆ. ನಾವು ಈಗ ಚಿಕ್ಕದೊಂದು ಬ್ರೇಕ್ ತೊಗೊಳ್ಳೋ ಸಮಯ. ಬ್ರೇಕ್ ನಂತರ ಮತ್ತೆ ನಾವು ಈ ಕಾರ್ಯಕ್ರಮ ಮುಂದುವರಿಸೋಣ. ಆಯನೂರು ಮಂಜುನಾಥ್ ನಮ್ಮೊಂದಿಗೆ ನೇರವಾಗಿ ಸಂಪರ್ಕಕ್ಕೆ ಸಿಗಲಿದ್ದಾರೆ. ಪೂಜಾ ಮತ್ತು ಜ್ಯೋತಿ ರೆಡ್ಡಿ ನಮ್ಮೊಂದಿಗೆ ಇರ್ತಾರೆ. ಚಿಕ್ಕದೊಂದು ಬ್ರೇಕ್ ನಂತರ ಈ ಕಾರ್ಯಕ್ರಮ ಮುಂದುವರಿಯುತ್ತೆ.